ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈ ಡೈಲಾಗ್ ಕೇಳಿದ್ರೆ ನಿಮಗೆ ತಟ್ಟಂತ ನೆನಪಾಗೋದು ಯಾರು? ಎಸ್, ಮೋಕ್ಷಿತಾ. ಈ ಡೈಲಾಗ್ ಮೂಲಕವೇ ಮೋಕ್ಷಿತಾ ಮನೆ ಮಾತಾಗಿದ್ದಾರೆ. ಆರಂಭದಿಂದಲೂ ಸಿಂಗಲ್ ಆಗಿ ಆಡ್ತಾ ಬಂದಿರೋ ಮೋಕ್ಷಿತಾ ಈಗ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಸಿಂಗಲ್ ಸಿಂಹಿಣಿ ಈ ಸೀಸನ್ ನಲ್ಲಿ ಗೆಲುವಿನ ನಗೆ ಬೀರಲಿದ್ದಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅಷ್ಟಕ್ಕೂ ಬಿಗ್ ಬಾಸ್ ಜರ್ನಿಯಲ್ಲಿ ಮೋಕ್ಷಿತಾ ಪ್ಲಸ್ ಹಾಗೂ ಮೈನಸ್ ಏನು? ಮೋಕ್ಷಿತಾಗೆ ವಿನ್ನರ್ ಆಗೋ ಅರ್ಹತೆ ಇದೆಯಾ? ವೀಕ್ಷಕರ ಲೆಕ್ಕಾಚಾರ ಹೇಗಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಎಲ್ಲರ ಕಣ್ಣು ಈಗ ಬಿಗ್ ಬಾಸ್ ಟ್ರೋಫಿ ಮೇಲಿದೆ. 6 ಮಂದಿಯಲ್ಲಿ ವಿನ್ನರ್ ಯಾರು ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಿದೆ. ಈ ಸೀಸನ್ ನಲ್ಲಿ ಮಹಿಳಾ ಸ್ಪರ್ಧೆ ವಿನ್ನರ್ ಆಗಲಿದ್ದಾರಂತ ವೀಕ್ಷಕರೇ ಲೆಕ್ಕಾಚಾರ ಹಾಕಿದ್ದಾರೆ. ಅದರಲ್ಲಿ ಮೋಕ್ಷಿತಾನೇ ಸೀಸನ್ 11 ವಿನ್ನರ್ ಆಗ್ತಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆದಿದೆ. ಹೌದು, ಮೋಕ್ಷಿತಾ ಪೈ ಆರಂಭದಿಂದಲೂ ಸ್ಟ್ರಾಂಗ್ ಸ್ಪರ್ಧೆ. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ 100% ತೊಡಗಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಮಂಜು, ಗೌತಮಿ ಜೊತೆ ಕ್ಲೋಸ್ ಆಗಿದ್ದ ಮೋಕ್ಷಿತಾ ಬಳಿಕ ಅವರಿಬ್ಬರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ರು. ನಾನು ಸಿಂಗಲ್ ಆಗೇ ಬಂದಿದ್ದೀನಿ, ಸಿಂಗಲ್ ಆಗಿ ಆಟ ಆಡ್ತೀನಿ ಅಂತ ಹೇಳ್ತಾನೆ ಬಂದಿದ್ರು. ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವುದೇ ಟಾಸ್ಕ್ ನಲ್ಲಿ ಮೋಸ ಮಾಡದೆ ನ್ಯಾಯವಾಗಿ ಗೆದ್ಕೊಂಡು ಬಂದಿದ್ದಾರೆ. ಇದೀಗ ಮೋಕ್ಷಿತಾ ಹನುಮಂತು ಕೃಪಾ ಕಟಾಕ್ಷದಿಂದ ಫಿನಾಲೆಗೆ ತಲುಪಿದ್ದಾರೆ. ಅಂದಹಾಗೆ ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ 116 ದಿನಗಳನ್ನ ಕಳೆದಿದ್ದಾರೆ. ಆದ್ರೆ ಅವರ ಇಷ್ಟು ದಿನಗಳ ಜರ್ನಿಯಲ್ಲಿ ಅವರ ಪ್ಲಸ್ ಹಾಗೂ ಮೈನಸ್ ಇದೆ. ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಕನಸು ಕಂಡಿದ್ರು. ಆದ್ರೆ ಮೋಕ್ಷಿತಾಗೆ ಕ್ಯಾಪ್ಟನ್ ಆಗೋ ಚಾನ್ಸೇ ಸಿಗಲಿಲ್ಲ. ಒಮ್ಮೆ ಕ್ಯಾಪ್ಟನ್ ಆಗೋ ಚಾನ್ಸ್ ಸ್ವಲ್ಪದರಲ್ಲೇ ಮಿಸ್ ಆಯ್ತು. ಅದು ಕೂಡ ಮೋಕ್ಷಿತಾ ಅವರದ್ದೇ ನಿರ್ಧಾರದಿಂದ. ಒಟ್ನಲ್ಲಿ ಕ್ಯಾಪ್ಟನ್ ರೂಮ್ಗೆ ಬಲಗಾಲಿಟ್ಟು ಹೋಗುವ ಭಾಗ್ಯ ಮೋಕ್ಷಿತಾಗೆ ಸಿಗಲೇ ಇಲ್ಲ. ಇನ್ನು ಈ ಸೀಸನ್ ನಲ್ಲಿ ಕೆಲ ಸ್ಪರ್ಧಿಗಳು 3-4 ಬಾರಿ ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋಗಿದ್ದಾರೆ. ಚೈತ್ರ ಕುಂದಾಪುರ, ಉಗ್ರಂ ಮಂಜು, ಧನ್ರಾಜ್, ತ್ರಿವಿಕ್ರಮ್, ಭವ್ಯ, ರಜತ್, ಹನುಮಂತು ಸೇರಿದಂತೆ ಬಹುತೇಕ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಡೆದು ಜೈಲಿನಲ್ಲಿ ವಾಸ ಮಾಡಿದ್ದಾರೆ. ಆದ್ರೆ ಮೋಕ್ಷಿತಾಗೆ ಮಾತ್ರ ಕಳಪೆ ಪಟ್ಟ ಸಿಗಲಿಲ್ಲ ಮತ್ತು ಜೈಲು ವಾಸವೂ ಸಿಕ್ಕಿಲ್ಲ. ಮತ್ತೊಂದು ವಿಚಾರ ಏನಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ 16 ವಾರ ಕಳೆದಿದ್ದಾರೆ. ಆ 16 ವಾರದಲ್ಲಿ ಮೋಕ್ಷಿತಾ 13 ಬಾರಿ ನಾಮಿನೇಟ್ ಆಗಿ ಈ ಸೀಸನ್ ನಲ್ಲಿ ಅತಿ ಹೆಚ್ಚು ನಾಮಿನೇಟ್ ಆದ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಹೆಚ್ಚು ಬಾರಿ ನಾಮಿನೇಟ್ ಆದ್ರೂ ಕೂಡ ಇಂದು ಬಿಗ್ ಬಾಸ್ ಫಿನಾಲೆ ತಲುಪಿರೋದು ಮೋಕ್ಷಿತಾ ಅವರ ಸಾಧನೆಯೇ ಸರಿ. ಇವಿಷ್ಟು ಮೋಕ್ಷಿತಾ ಪೈ ಅವರ ಜರ್ನಿಯ 3 ಸ್ಪೆಷಲ್ ವಿಚಾರಗಳಾಗಿವೆ. ಇನ್ನು ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಅಭಿಮಾನಿಗಳನ್ನ ಕರೆಸಲಾಗಿತ್ತು. ಅವರ ಎದುರು ಬಿಗ್ ಬಾಸ್ ಮನೆಯಲ್ಲಿ ಸರಳತೆಗೆ ಮತ್ತೊಂದು ಹೆಸರೇ ಮೋಕ್ಷಿತಾ ಪೈ. ನೋಡೋದಕ್ಕೆ ಸಿಂಪಲ್ ಆಗಿದ್ರು ಇವರನ್ನ ಸಿಂಪಲ್ ಅಂತ ತಗೋಬೇಡಿ. ಇವರು ಯಾರ ತಂಟೆಗೂ ಹೋಗಿಲ್ಲ. ಆದ್ರೆ ಕೆಣಕಿದವರನ್ನ ಕೆಳಗೆ ಹಾಕಿ ಅಡ್ಡಡ್ಡ ಬಗೆದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಸೀಸನ್ ವಿನ್ನರ್ ಮೋಕ್ಷಿತಾ ಆಗ್ತಾರಂತ ಅನೇಕರು ಕಾಮೆಂಟ್ ಮಾಡಿದ್ದಾರೆ. ದೊಡ್ಡ ಮನೆಯಲ್ಲಿ ಮೋಕ್ಷಿತಾ ಆಟ ನಿಮ್ಗೆ ಇಷ್ಟ ಆಗಿದ್ಯಾ? ಮೋಕ್ಷಿತಾಗೆ ಬಿಗ್ ಬಾಸ್ ವಿನ್ ಆಗೋ ಅರ್ಹತೆ ಇದೆಯಾ? ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆದ್ರೆ ಒಳ್ಳೇದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.